ಹಲೋ ಗೈಸ್, ಮತ್ತೆ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ವಿಡಿಯೋ ಶುರುವಿಂದ ಲಾಸ್ಟ್ವರೆಗೆ ನೋಡ್ರಿ, ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಲೈಕ್ ಮಾಡ್ಕೊಳ್ರಿ, ಎಷ್ಟಾಗುತ್ತೋ ಸಪೋರ್ಟ್ ಮಾಡಿರಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬರ್ತಿರ್ತೀನಿ. ಗಿಲ್ಲಿ ಅಣ್ಣ ಫುಲ್ ಫಾಸ್ಟಪ್ಪ, ಅಣ್ಣಗೆ ಎದಕ್ಕೆ ಬೇಕಪ್ಪ ಇದೆಲ್ಲ. ಮುಂದೆ ಬಾ. ಸಾಂಗ್ ಯಾವ್ದು ಹೇಳಿ? ಸಾಂಗ್ ಯಾವುದು? ಗುರು, ಅಣ್ಣಗ ಸಾಂಗ್ ಯಾವುದಂತ ಗೊತ್ತಿಲ್ಲ, ಬರೀ ಮ್ಯೂಸಿಕ್ ಕೇಳಿ ಬಂದು ಅದು ಎತ್ಕೊಂಡ್ಬಿಟ್ಟ. ಆಮೇಲೆ ಸುದೀಪ್ ಅಣ್ಣ ಸಾಂಗ್ ಹೇಳು ಅಂದರೆ ಮತ್ತೊಂದ್ಸರಿ ಪ್ಲೇ ಮಾಡ್ರಿ ಅಂತಾನ. ಪ್ಲೀಸ್ ಐ ಕಾಂಟ್ ಬಿಲೀವ್ ದಿಸ್, ನಾನು ಬಿಟ್ಬಿಡಿ. ಅಣ್ಣನ ಇಂಗ್ಲೀಷ್ ನೋಡ್ರಿ. ಪ್ಲೀಸ್ ಐ ಕಾಂಟ್ ಬಿಲೀವ್ ದಿಸ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೀ, ಐ ಆಮ್ ಆಲ್ರೆಡಿ ಕಮಿಟೆಡ್, ಪ್ಲೀಸ್. ಅಕ್ಕ, ನಮ್ಮ ಗಿಲ್ಲಿ ಅಣ್ಣ ಅವಾಗಲೇ ಕಮಿಟೆಡ್ ಇದಾನವ, ಮತ್ತೆ ನೀನು ಗಾಣ ಹಾಕಕ್ಕೆ ಹೋಗ್ಬೇಡ. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ. ಬಿಗ್ ಬಾಸ್ ಮನೆಯಲ್ಲಿ ಇವಳೊಟ್ಟಿಗೆ ಕಳೆದಿದ್ದೆಲ್ಲ ಸುಂದರ ಸಮಯ, ಏನವಳ ನಾಜುಕು ನಯ ವಿನಯ, ಪ್ರೀತಿ ಹೇಳಲು ಇನ್ನು ನನಗೇಕೆ ಭಯ, ಓ ನನ್ನ ಕಾವ್ಯ ಕೊನೆವರೆಗೂ ಜೊತೆ ಇರುವೆಯ. ಇರ್ತಾಳಪ್ಪ ಗಿಲ್ಲಿ ಅಣ್ಣ, ನಿನಗೆ ಬಿಟ್ಟು ಎಲ್ಲಿಗೆ ಹೋಗ್ತಾರೆ? ಮುಂದೆ ನೋಡ್ತೀವಿ ನಾವು ಕೂಡ, ಅವಾಗ ಗೊತ್ತಾಗುತ್ತೆ. ನಾನೇ ಮಾಡ್ತೀನಿ ವಿಡಿಯೋ, ಓಕೆನಾ? ಅದು ಕೂಡ ನಮಗೆಲ್ಲ ಗೊತ್ತಾಗೋಯ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿಮ್ದು ಮದುವೆ ಯಾವಾಗ ಆಯ್ತ್ರಿ? ಮದುವೆ ನಮ್ಗೇನು ಗೊತ್ತಲ್ಲಿ ಅದ ನೆನಪೇ ಇಲ್ವಾ? ನೆನಪಾಯ್ತ್ರಿ, ಇಂಥದ್ದು ದೇವಟ ಇಂಥದ್ದು ಅಂಥದ್ದು ಗೊತ್ತಲ್ರಿ. ನೆನಪೈತೆ, ಮಲ್ಲಮ್ಮಗ್ ನೆನಪಿದೆ. 15 ಅದು ನೆನಪಿದ್ಯಾ? 15 ವರ್ಷಕ್ಕೆ ಮಾಡ್ಯಾರ ಮದುವೆ. ಇವಾಗ ಇದಾರ ನಿಮ್ಮ ಯಜಮಾನ್ರು? ಇದಾರ? ಇಲ್ವಾ? ಹೌದಾ, ಮ್ಯಾಗ ಹೋಗಿದ್ದಾರೆ. ಏನಕ್ಕೆ? ಶೂಟಿಂಗ್ ತೆಗಿಲಕ್ ಹೋಗಿ. ನೋಡು ಗುರು, ಅಮ್ಮ ಏನಂತ ಗೊತ್ತಾ, ಶೂಟಿಂಗ್ ತೆಗಿಯಾಕ ಅಣ್ಣ ಮ್ಯಾಲ ಹೋಗಿದ್ದಾರಂತೆ ಪಾಪ. ಮತ್ತೆ ಏನಂತಾರಪ್ಪ, ನೀನು ಎದಕ್ಕೆ ಹೋಗ್ಯಾರಂದ್ರೆ ಏನು ಹೇಳ್ಬೇಕು? ನೀನು ಕೇಳೋ ಕ್ವಶನ್ ಹಂಗಿದೆ. ಆದರೂ ಕೂಡ ಮಲ್ಲಮ್ಮ ಆನ್ಸರ್ ಕರೆಕ್ಟಾಗೆ ಕೊಟ್ಲು. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಗಿಲ್ಲಿ ಎದ್ಯಾ? ನಿದ್ದೆ ಬರ್ತಾ ಇದ್ಯಾ? ಕಾವ್ಯಕ್ಕ, ಬರೇ ಗಿಲ್ಲಿ ನಿನಗೆ ಸತಾಯಿಸ್ತಾನಂತ ನಾವು ತಿಳ್ಕೊಂಡಿದ್ವಿ, ನೀನು ಭಾಳ ಹುಷಾರಿದ್ಯಮ್ಮ. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ. ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ಹನುಮಂತು. ಈ ಸೀಸನ್ ಅಲ್ಲಿ ಬಕೆಟ್ ಯಾರು ಹಿಡಿತಾರೆ ಅನ್ಸುತ್ತೆ? ಬಕೆಟ್ ಮೋಸ್ಟ್ಲಿ ಚಂದ್ರಶೆಟ್ಟಿ ಹಿಡಿತಾರೆ. ಚಂದನ್ ಶೆಟ್ಟಿ. ಗುರು, ಅವನಿಗೆ ಗೊತ್ತೇ ಇಲ್ಲ ಗುರು, ಬಿಗ್ ಬಾಸ್ನಾಗ ಯಾರ್ಯಾರು ಇದಾರಂತಾನೆ ಗೊತ್ತಿಲ್ಲ. ಅವನು ಬಿಗ್ ಬಾಸ್ ನೋಡ್ತಿದ್ರೆ ಹ್ಞೂ ಅಂತ ಅವ್ರು ಹೋದ್ರು ಗುರು. ಅವಾಗಲೇ ಇವಾಗ ಇರೋರ ಹೆಸರು ಒಬ್ಬರಾದ್ರ ಹೆಸರು ಹೇಳು. ಏನಪ್ಪ ಗಿಲ್ಲಿ ಅಣ್ಣ, ಇಬ್ಬಿಬ್ರ? ಏನಪ್ಪ ನಾವೇನೋ ತಿಳ್ಕೊಂಡ್ರೆ ಇನ್ನೇನೋ ಮಾಡ್ತೀಯಲ್ಲಪ್ಪ. ನೀನು ಒಬ್ಬನೇ ಇದ್ದಾಗ ಮಾತಾಡ್ಬೇಕಲ್ವಾ ನಾನು? ನಿಂದ ಅಮ್ಮೇ ಸುಮ್ಮನಿರು, ನೀನು ಏನೇನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊ. ನಿನ್ನ ಬಟ್ಟೆ ಏನಿದು ಬರೀ ನೂಲು. ಗಿಲ್ಲಿ ಅಣ್ಣ ಹಿಂದೆ ಕಾವು ಅಕ್ಕ ಇದ್ದಾಳ, ಕಾಲಾಗಿಂದ ಕೈಗೆ ಬರ್ತತಿ. ಇವಾಗ ಜಲ್ದಿ ಹೋಗ್ಬಿಡು, ಸೈಡಿಗೆ ಹೋಗ್ಬಿಡು. ಇಲ್ಲಿಯವರ ಮಲ್ಲಮ್ಮ ಅವರು ಹೇಳ್ತಾ ಇದ್ರಲ್ಲ, ಏನದು? ಅಣ್ಣ ಇಲ್ಲ, ಸುಮ್ಮನೆ ತಮಾಷೆಗೆ ಕೇಳ್ದೆ ಅಣ್ಣ, ಅದನ್ನೇ ಸೀರಿಯಸ್ ಆಗಿ ತಗೊಬಿಟ್ಟವ್ರ ಅಷ್ಟೇ. ಏನ್ ಹೇಳಿದ್ರಿ ತಮಾಷೆಗೆ? ಯಾವ್ದಾರು ಹೆಣ್ಣೋಡು ಮದುವೆ ಆಗ್ಬೇಕು ಅಂತ ಹೇಳಿದಾನೆ ಅಷ್ಟೇ. ನೀವು ಅವ್ರು ಆತರ ಏನ್ ಹೇಳ್ದಂಗೆ ಕಾಣಿಸ್ಲಿಲ್ವ? ಹೆಸರು ತಗೊಂಡು ಹೇಳಿದ್ರು ಅವರು. ಒಪ್ಪಿಸ್ಲಕ್ಕಂದ್ರು 2 ಕೋಟಿ ರೊಕ್ಕ 10 ತೊಲಿ ಬಂಗಾರ ಹೇಳಿದ್ರು, ಅದಕ್ಕಂದು ಹೋಗಿ ಅಂದ್ರಿ ಕೊಡ್ತೀನಿ ಒಪ್ಪಿಸ್ಕೊಂಡ್ರಿ. ಏನ್ಕಿರಿಯವರ? ಇಲ್ಲ ಕಣ, ಎಲ್ಲಿ ನನ್ನಂತರ ಸುಳ್ಳು ಹೇಳ್ಬೇಡ. ಗಿಲ್ಲಿ ಅಣ್ಣ ಪಕ್ಕಕ್ಕ ಗೊಂಬೆ ಇದ್ದಂಗಿದ್ದಾಳಪ್ಪ, ಅವ್ರಿಗೆ ಬಿಟ್ಟು ನೀನು ಮತ್ತೆ ಮಲ್ಲಮ್ಮಗೆ ಹೇಳಿಯ ಹೆಣ್ಣು ನೋಡಕ್ಕ. ಮಲ್ಲಮ್ಮ ಹಳ್ಳಿ ಹೆಣ್ಣು ನೋಡ್ತಾಳೆ ನೋಡು, ಲುಂಗಿ ಹಿಡ್ಕಂದೆ ಬಡಿಯೋದು ನಿನಗೆ, ಓಕೆನಾ? ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬಿಡ್ತೀನಿ. ಯಾರು ಹೊಸಬ್ರು ನನ್ನ ಚಾನಲಿಗೆ ವಿಸಿಟ್ ಕೊಟ್ಟಿದ್ರು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದರೆ ಹೀಗೆ ಇಂಟ್ರೆಸ್ಟಿಂಗ್ ವಿಡಿಯೋ ತೊಗೊಂಡ್ಬಿಡ್ತಿರ್ತೀನಿ. ಓಕೆ ಗೈಸ್, ಬಾಯ್.